ಅಂಗನವಾಡಿಗಳಲ್ಲಿ ಇರೋರು ಅಷ್ಟೇ, ಯಾರೇ ಇದ್ರೂ 2 ಜನ ಇರ್ತಾರೆ ಲೇಡೀಸು. ಅವ್ರು 2 ಜನದಲ್ಲಿ ಯಾರಾದ್ರು ಒಬ್ಬರು ಯೋಚನೆ ಮಾಡಿದ್ರು ಯಾವ ಮಗುಗೂ ಇದಾಗಲ್ಲ. ಮಗು ತುಂಬ ಹತ್ತಿದೆ, ಫುಲ್ ಮಗು ಹತ್ತಿ ಇಲ್ಲೆಲ್ಲ ಸ್ನೀಸ್ ಆಗಿ ಇಲ್ಲೆಲ್ಲ ಪೂರ್ತಿ ಬಾಯಿ ತುಂಬ ವೈಟ್ 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 ಗಲೀಜಾಗಿದೆ. ಅಷ್ಟು ಹತ್ತಿದೆ ಮಗು. ಯಾಕೆ ಅಳ್ತಿದ್ಯಾ? ಅಪ್ಪ ಬಿಟ್ಟು ಹೋಗಿದ್ದಾರೆ, ಪೇರೆಂಟ್ಸ್ ಬಿಟ್ಟು ಹೋಗಿದ್ದಾರೆ ಇಲ್ಲಿ, ಅದಕ್ಕೆ ಹೇಳ್ತಿರ್ಬೋದು ಮಗು. ಅದೊಂದೇ ರೀಸನ್ಸ್ ಇರಲ್ಲ ಎಲ್ಲ ಮಕ್ಳಿಗೂ. ಏನಕ್ಕೆ ಅಳ್ತಾ ಇದೆಯಾ ಅಂತ ಒಂದು ಚೂರು ಪ್ರೀತಿಯಿಂದ ಮಗುನ ಏನಾದ್ರು ಕೇಳಿ. ಅದೇ ಇಷ್ಟ ಆಗಿರೋ ಗಾಯ ಬೇರೆ ಎಲ್ಲರೂ ಏನಾದ್ರು ಚುಚ್ಕೊಂಡು ಏನಾರು ಆಗಿ ಮಗು ಅಳ್ತಾನೆ ಇದ್ದು ಇವ್ರು ಇದೇ ಥರ ಸ್ಪಂದಿಸಿದ್ರೆ ಮಾತು ಬರ್ದಿರೋ ಮಗು ಅಲ್ಲ ಅದು. ಮಾತು ಬರೋ ಮಕ್ಕಳನ್ನೇ ಇವ್ರು ಹಿಂಗೆ ನೋಡ್ತಾರೆ ಅಂದರೆ ಇವ್ರಿಗೆಲ್ಲ ಯಾರು ಕೆಲಸ ಕೊಡ್ತಾರೋ, ಇವ್ರು ಯಾವ ಥರ ಕೆಲಸ ಮಾಡ್ತಾರೋ ಏನೂ ಅರ್ಥ ಆಗಲ್ಲ. ಎಷ್ಟು ಹತ್ತಿರಬೇಕು ಮಗು. ನಾನು ಹೋಗೋ ಅಷ್ಟೊತ್ತಿಗೆ ಮಲ್ಕೊಂಬಿಟ್ಟಿತ್ತು ಮಗು. ಎಷ್ಟು ಹತ್ತಿರಬೇಕು. ಫುಲ್ ಇಲ್ಲೆಲ್ಲ ಫುಲ್ ವೈಟ್ 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 ಫುಲ್ ಎಲ್ಲ ಗಲೀಜಾಗಿತ್ತು. ಇಲ್ಲೆಲ್ಲ ಹತ್ತು ಕಣ್ಣೀರೆಲ್ಲ ಎಳೆದು ಇಲ್ಲೆಲ್ಲ ಫುಲ್ ಗಲೀಜಾಗಿದೆ. ಅಷ್ಟು ಹೊತ್ತಿದೆ ಮಗು. ಅದು ಗಮನನೇ ಇಲ್ಲ. ಮಲಗಿಸಿದ್ದಾರೆ ಒಟ್ಟಿನಲ್ಲಿ. ನಿದ್ದೆ ಬಂದು ಮಲ್ಕೋತ ಹೆಂಗೆ ಮಲ್ಕೋ ಗೊತ್ತಿಲ್ಲ. ನಾನು ಹೋಗೋಕೆ 5 ನಿಮಿಷ ಮುಂಚೆ ಮಗು ಅಳ್ತಾ ಇತ್ತು, ನಾನು ಮಲ್ಕೊಳಲ್ಲ ಅಂತ ನನಗೆ ಗೊತ್ತಿರೋರು ಯಾರೋ ಒಬ್ರು ಹೇಳಿದ್ರು, ನಿಮ್ಮದೇ ನಮ್ಮ ಮಗು ಇದು, ನಾನೆಲ್ಲೋ ನೋಡಿದ್ದೀನಿ ಅನ್ಕೊಂಡಿದ್ದೀನಿ ಅಂತ ಯಾರೋ ಹೇಳಿದ್ರು. ಬಟ್ ಇವರೆಲ್ಲ ಏನು ಮಾಡ್ತಿದ್ದಾರೆ ಇವರು? ಅವ್ರಿಗೆ ಅರಿವೇ ಇಲ್ಲ. ಅವರಿಗೆ ಬರೀ ಫೋನ್ ಹಿಡ್ಕೊಂಡು ಕೂತ್ಕೋತಾರೆ, ಇಲ್ಲ ಯಾರ ಹತ್ರ ನಾನು ಮಾತಾಡ್ಕೊಂಡು ಕೂತ್ಕೋತಾರೆ. ಕೆಲಸ ಅದು ಕೆಲಸ, ದೇವ್ರ ಕೆಲಸ ಅಂದ್ಕೊಂಡು ಫೋನ್ ಬಿಟ್ಬಿಟ್ಟು ಮಕ್ಕಳ ಜೊತೆ ಆಟಾಡ್ಕೊಂಡಿದ್ರೆ ಅದಕ್ಕಿಂತ ಸ್ವರ್ಗ ಇನ್ನೊಂದಿರಲ್ಲ. ಕರ್ತವ್ಯ ಅನ್ನೋದು ಮನುಷ್ಯತ್ವ, ಪುಣ್ಯದ ಕೆಲಸ. ಆ ಕೆಲಸ ಮಾಡೋಕ್ಕೆ ಇವ್ರು ಹಿಂಗೆ ಅಳ್ತಾರಲ್ಲ. ದೇವರಣೆಗಳು ಎಷ್ಟು ಖುಷಿಯಾಗಿದ್ದೆ 2-3 ದಿವಸದಿಂದ. ನಾನು ನನ್ನ ಮಗಳು ಖುಷಿಯಿಂದ ವೀಡಿಯೋ ಮಾಡ್ತಾಯಿದ್ವಿ. ಶಿಶಾರಕ್ಕೆ ಹೋಗೋದು, ನನ್ನ ಮಗಳು ಮಾಡೋ ತರಲೆ ಕೆಲಸನೆಲ್ಲ ತೋರಿಸಿದ್ದೆ. ಇವತ್ತಾಗಿರೋ ನನಗೆ ಎಕ್ಸ್ಪೀರಿಯೆನ್ಸಿಗೆ ಶಿಶುವಾರನೂ ಬೇಡ, ಅವ್ರನ್ನ ಕೇಳೋದು ಬೇಡ, ಏನೂ ಬೇಡ, ನನ್ನ ಮಗಳನ್ನ ಕಳಿಸೋದೇ ಬೇಡ, ಮನೇಲಿ ಹೇಳ್ಕೊಟ್ರಾಯ್ತು ಅಂತ ಸುಮ್ಮನೆ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟೆ. ಇವಾಗ ನನ್ನ ಮಿಸ್ಸಸ್ಸು ಮತ್ತು ನಮ್ಮಮ್ಮನೂ ಹೋಗಿ ಕೇಳ್ಕೊಬರ್ತೀವಿ ಅಂತ ಹೋಗಿದ್ದಾರೆ. ಏನು ಮಾಡೋದಂತಲೇ ಅರ್ಥ ಆಗಲ್ಲ. ಬಟ್ ಬಿ ಕೇರ್ಫುಲ್. ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಚಿಕ್ಕ ಮಕ್ಕಳನ್ನ. ಹೊರಗಡೆ ಪ್ರಪಂಚದಲ್ಲಂತೂ ಮನುಷ್ಯತ್ವನೇ ಕಳ್ಕೊಬಿಟ್ಟಿದ್ದಾರೆ ಜನ.